ಯಾರಿಗೋ ಕಾಣವಲ್ಲ ಕಾಣಸವಲ್ಲ ಬೇಡವಲ್ಲ ಎಲ್ಲ ಬೇಡ ನೀ ಹೇಳ್ತೀರಿ. ಆದ್ರ ಜಗದಾಗ ನನ್ನ ತಾಯಿ ದೊಡ್ಡ ಕೆದಾಳು. ಸತ್ಯವಾನ ಸಾವಿತ್ರಿ ಏನ್ ಮಾಡ್ಯಾಳಂತ? ತನ್ನ ಗಂಡನ ಪ್ರಾಣ ಹೊಳ್ಳಿ ತಂದಾಳಂತ. ಏನು ಮಾಡ್ಯಾಳಂತ ಮಾಸ್ತರ? ಇರ್ಬೇಕಾದ್ರ ಒಂದು ಟೈಮ್ನಾಗ ನಮ್ಮ ಮಳಿರಾಜ ಆದಾಗ ನಿನ್ನ ಗಂಗಾ ಇರ್ತಾಳು. ಜೇರ್ ಕಡ್ತ ನಮ್ಮ ಮಳಿರಾಜ ಆಗ್ಲಿಕ್ಕ ನಿನ್ನ ಗಂಗಾವನ್ನ ಕಿರಂಗಿಲ್ಲ, ಬರೀ ಪಡಿಕಲ್ಲ ಕಾಣ್ತತಿ ಅಂತ ಹೇಳಿದ್ವು ನಾವು. ಅಲ್ಲಿ ಗಂಗಾ ಇರ್ಬೇಕಾದ್ರೆ ನಮ್ಮ ಮಳಿರಾಜ ಆದಾಗ ನಿನ್ನ ಗಂಗವ್ವ ಆದ್ರ ಆಕಿ ಇರುತ್ತನ ಅಟ್ಟ. ನಮ್ಮ ಮಳಿರಾಜ ಯಾವಾಗ ಅಕ್ಕ ನೋಡ ಅಟ್ರ ಪೂರ್ತಿ ಕಟ್ಟ ಇರ್ತಾಳು. ಆದ್ರ ನಮ್ಮ ಸಮುದ್ರನಾಥಕ್ಕೆ ಹೋಗ, ಅಲ್ಲಿ ನಮ್ಮ ಸಮುದ್ರನಾಥ ಅಂತ ಹೋದ ಅಂದ್ರ ಅಲ್ಲಿ ಅಂದ್ರ ನೀರ್ ಆಗ್ಯಾವನು. ನಮ್ಮ ಸಮುದ್ರನಾಥಕ ದಡ ಅನ್ನುವಂತದ್ರ ಏನ್ರ ಐತನ? ಅಳತಿನೂ ಹತ್ತಂಗಿಲ್ಲ. ಈ ಕಡೆ ತೆಳಗ ನೋಡ್ತೀನಿ ಅಂದ್ರೆ ಇಲ್ಲೂ ಹತ್ತಂಗಿಲ್ಲ, ದಡ ನೋಡ್ತೀನಿ ಅಂದ್ರೆ ಆ ಕಡೆ ಹತ್ತಂಗಿಲ್ಲ. ಯಾಕಂದ್ರ ಅಂತವನು ಅಂತವನ ಒಳಗ ನೀ ಮುಂದೆ ಹೇಳ ಇಕ್ಕಿದ್ ಹೇಳಬೇಡ ಆತ ನಾ ಹೇಳೇನಿ. ಹೌದಲ್ವ? ಇನ್ನೊಂದು ಮಾತು ಏನ್ ಕೇಳ್ತಾರ ನಿಮ್ಮ ಮಾಸ್ತರ? ಏನ್ ಕೇಳೋರು? ಏನಂತ ಕೇಳ್ತಾರು? ಸತ್ಯವಾನ ಸಾವಿತ್ರಿ ತನ್ನ ಗಂಡನ ಪ್ರಾಣ ಮರಳಿ ತಂದಾಳು. ನಿಮ್ಮ ಗಂಡ ಮಕ್ಕಳ ಒಳಗೆ ಯಾರ್ಯಾರನ್ನ ತಂದಾರು ಅಂತ ಕೇಳ್ತಾಳೆ. ಬಾಳ ದೂರ ಏನು ಹೋಗಬೇಡ ವಿದ್ಯಾ. ಸತ್ಯ ಸಾವಿತ್ರಿ ಏನ್ ಮಾಡ್ಯಾಳು? ಗಂಡನ ಪ್ರಾಣ ತಂದಾಳತ್ತ. ಆದ್ರ ನಿಮ್ಮವ್ರ ಒಳಗೆ ಯಾರನ್ನ ತಂದಾರು ಅಂತ ಕೇಳ್ತಾಳಕ್ಕೆ. ಆದ್ರ ನಮ್ಮವ್ರ ಒಳಗೆ ತರಬೇಕಾದ್ರೆ ಇದೇಗಾದ್ರು ಹೇಳಿ ನಿನಗಾದ್ರು ಹೇಳ್ತಾನೆ ಕೇಳು. ಏನ್ ಮಾಡ್ಯಾನಂದ್ರ ಪರಶುರಾಮ ಜಮದಗ್ನಿ ಕಡಿ ಅಂದಾಗ ತಾಯಿನ ಕಡ್ದಾನು. ಆದ್ರ ಹೊಳ್ಳಿ ಮತ್ತೆ ಎಲ್ಲಮ್ಮನ ತಂದಾನು ಅವ. ಎಲ್ಲಮ್ಮನ ಹೊಳಿ ತಂದ ನಾವು ಮಾತ. ಯಾಕಂದ್ರ ಜಮದಗ್ನಿ ಹೊಡಿ ಅಂದಾಗ ಹೊಡೆದಾನು, ಮತ್ತ ತಾಯಿನ ಹೊಳಿ ಅವ ಪಡೆದಾನ. ತಾಯಿ ಬೇಕಂದಾಗ ಮತ್ತ ಹೊಳಿ ಅವ ಜೀವಂತ ಮಾಡ್ಯಾನು. ಪರಶುರಾಮ ಬೇಡಿದಾಗ ಯಾಕಂದ್ರ ಸತ್ತಕ್ಕಿನ ಹೊಳಿ ತಂದಾನ ಪರಶುರಾಮ. ಮತ್ತೆ ಯಾರು ತಂದಿಲ್ಲತ್ತ ನೀ ಹೆಂಗ ಹೇಳ್ತೇವ ವಿದ್ಯಾ? ನಮ್ಮ ಗಂಡ ಮಕ್ಕಳ ಒಳಗ ಏನ್ ಅಟ್ಲಾಕಿ ತ್ರಾಸ ಒಳಗತ್ತೈತಿ. ಯಾಕ ಅಂದ್ರ ಯಾಕೆ ಇನ್ನ 20 ಸಲ ನಾವ್ನ ಅನ್ಬೇಕಾದ್ರೆ ಒಂದು ದಗದಾಗೈತಿ. ಅನ್ಬೇಕಾದ್ರೆ ಏನ್ ದಗದಾಗೈತಿ? ಈಗ ಸದ್ದ ಏನ್ ಮಾಡ್ಯಾರ? ತೋಳೂರ ಗ್ರಾಮದವ್ರು ತರಬೇಕಾದ್ರೆ ಒಂದು ಹೆಣ್ಣ ಗಂಡ ತಂದಾರು. ಶಂಭಾ ಶಕ್ತಿ ಒಕ್ವಾದ ನಡ್ಬೇಕಾದ್ರೆ ಹೆಂಗಾಗೈತಿ? ಗಂಡ ಹೆಂಡತಿನ ತಂದಿಲಿ ಟೇಜಿನ ಮೇಲೆ ನಿಲ್ಸ್ಯಾರ ವಿದ್ಯಾ. ಗಂಡ ಹೆಂಡತಿ ಜಗಳ ಐತಿ. ಅವರೇ ನಮ್ಮನ್ನ ಸುಮ್ಮನೆ ನೋಡಾಕ ತಂದ ಕರಿಸ್ಯಾರ. ತಾಯಿ ಅಂದ್ರ ನಿಮ್ಮ ಅವ್ವ ಅಂದ್ರ ಹೆಣ್ಣ, ನನ್ನ ಪರಮಾತ್ಮ ಅಂದ್ರ ಗಂಡ. ಇಬ್ರು ಗಂಡ ಹೆಂತಿದಾರು. ಆ ಗಂಡ ಹೆಂತಿ ನಡಬರ್ಕ ಹೆಂಗೈತು ಅನ್ನುವಂಥದ್ದು ಹೇಳಾಕಿಲಿ ಕರಿಸ್ಯಾರ ಅಂದ್ರ ನೀನ ತಿಳ್ಕೊ. ಯಾಕಂದ್ರ ಹೆಂತಿಗೆ ಅನ್ನೋದು ಬಿಟ್ಟು ಅಕ್ಕ ತಂಗಿ ಅನ್ನಕ್ ಬರ್ತೈತೇನ? ಏನು ಸಾಲಿಯರ ಎಲ್ಲಿ ಕಲ್ತಾರ? 3 ಮಂದಿ. ಒಂದು ವಚನ ಹೇಳ್ತಾನ ಏನಂತ? ಗುರು ಜಂಗಮ ಅಂದ್ರ ಏನೇನು ಹೇಳ್ಯಾನು? ಗುರು ಜಂಗಮ ಅಂದ್ರೆ ಏನಾಕರದ್ ಕೇಳ್ಯಾನ? ಗುರು ಜಂಗಮ್ರ ಅವ್ರಿಗಂದು ಸಾವಿಲ್ಲ ಮರಣಿಲ್ಲ ಗುರು ನಂಗೆ ಮಂಗಿಲ್ಲ ನಾ ತಾತ ಅಂದವ. ಜಂಗಮ್ರ ತ್ಯಾಗಿಗೆ ಸಾಧುರಿಗೆ ಅಂದು ಜಂಗಮರಿಗೆ ಸಾಧುರಿಗೆ ಎಂದಂದು ಜನನ ಮರಣ ಸಾವ ಕೇಡ ಎಂದೂ ಇಲ್ಲ ಗುರು ಮಲ್ಲಿನಾಥ ಅವ ಅಂದು ಹೋಗ್ಯಾನಿ. ಅಂಗವೇ ಸತಿ ಲಿಂಗವೇ ಪತಿ ಅಂತ ಯಾರು ಹೇಳ್ಯಾರ? ಮತ್ತ ಯಾರು ಹೇಳ್ಯಾರು? ನಿನ್ನ ಅಕ್ಕ ಮಾದೇವಿನ ಹೇಳ್ಯಾಳ. ಒಂದ ಮಾತವಿದ್ದ ನೀನ್ ಏನ್ ಕೇಳಿನಿ? ನಿನ್ನ ಅಕ್ಕ ಮಾದೇವಿ ಅಂತ ಹೆಚ್ಚಿನಕ್ಕಿದ್ರ ದೊಡ್ಡಕ್ಕಿದ್ರ. ಆದ್ರ ನಿಮ್ಮ ಅವ್ವಾಗೋಣಕ್ಕೆ ಯಾಕೆ ನೆನೆಸಿಲ್ಲ? ಕಡಿಗೆ ಹೋಗಿ ಯಾರು ನೆನೆಸ್ಯಾಳ? ನಮ್ಮ ಮಲ್ಲಿಕಾರ್ಜುನ ನಾಕಿ ಯಾಕೆ ನೆನೆಸ್ಯಾಳು? ನಿಮ್ಮ ಅವ್ವಾಗೋಣಾಕಿ ಯಾಕೆ ನೆನೆಸಿಲ್ಲ ಅಂತ ಪ್ರಶ್ನೆ ಮಾಡಿ ಹೋಗಿನಿ. ಅದನ್ನ ಏನ್ರ ಹೇಳ್ಯಾಳನ? ಆದ್ರ ಗಣಪತಿ ಒಂದು ಕೇಳ್ತಾಳ ನೋಡು, ದೊಡ್ಡ ವಿಷಯ ಕೇಳ್ತಾಳ. ಗಣಪತಿ ಏನ್ ಕೇಳ್ತಾಳು? ನಾ ಅದನ್ನ ಬೇಕಂತೇಳಿ ಬಿಟ್ಟು ಹೋಗಿನಿ. ಅದನ್ನ ಮಾತು ಪುಟ ಮಾಡ್ಯಾಳ. ಗಣಪತಿ ನಿಮ್ಮ ಅವ್ವ ಮಗ, ನಿಮ್ಮ ಅವ್ವನ ಮಗ ಅದ ನಾ ಏನು ಬಿಟ್ಟು ಹೋಗಿಲ್ಲ. ಆ ಗಣಪತಿ ನಮ್ಮ ಅಪ್ಪನ ಮಗ ಅದಾನ. ಹೆಂಗ ಮಗ? ಆಕಿಗೆ ಒಂದ ಭ್ರಾಂತಿ ಬಡದೈತಿ. ಪಾರ್ವತಿ ಮಗ ಗಣಪತಿ ಅದಾನ ಅನ್ನುವಂಥದ್ದು ಆಕಿಗೆ ಒಂದು ಭ್ರಾಂತಿ ಬಡದೈತಿ. ಆದ್ರ ನಿನಗ ಅಂತ ಭ್ರಾಂತಿ ಬಂದೈತಿ ಅಂದ್ರ ನಿನ್ನ ಪಾರ್ವತಿ ತಯಾರು ಮಾಡ್ಬೇಕಾದ್ರ ಗಣಪತಿನ ನಾನ ತಯಾರು ಮಾಡಿ ನಿನ್ನಲ್ಲಿ ಅಹಂಕಾರ ಬಂದ್ರ ನಿನ್ನ ಗಣಪತಿನ ತಯಾರು ಮಾಡಿದಕ್ಕೆ ಪಾರ್ವತಿ ಅಲ್ಲ. ಯಾಕಂದ್ರ ಪಾರ್ವತಿ ಮೈಯಾಗಿನ ಮನ ತೆಗೆದು ಗೊಂಬೆ ಮಾಡ್ಬೇಕಾದ್ರ ಆಕೆನ ಪ್ರಥಮದಾಗ ಗಣಪತಿನ ಮಾಡಿಲ್ಲ, ಮಂಗಲ ಮೂರ್ತಿನ ಮಾಡ್ಯಾಳ. ಅವಿದ್ಯಾ ಮಂಗಲ ಮೂರ್ತಿ ಅಂತ ಹೆಸರಿಟ್ಟಾಳ. ಅದಕ್ಕೆ ಗಣಪತಿ ಅಂತ ಕರ್ದಾರನ. ಸೂರು ಬಾರ್ಸಕ್ಕೆ ಬರ್ಕೋಣ
ಆಕೆದ ಭಾಳ ನಡೆದೈತೆ ಅಂತ ಹೇಳತ್ತಿದ್ದೇನ ಆಕಿ ಇಲ್ಲಿ ಮುಂದ ರಾಗ ಮಾಡ್ತೈತೆ ಇಲ್ಲಿ ಮುಂದೆ ರಾಗ ಮಾಡ್ತೈತಿ ಅಲ್ಲಿ ಹೆಂಗೆ ಹೋಗಿ ಬಂದ ನಾನು ನೀರು ಕೊಡು ತಮ್ಮ ಅಂತ ಕೇಳ್ತಾಳ ಇರ್ಲಿ ಯಾಕಂದ್ರೆ ನೋಡು ಎಲ್ಲ ಬಲ್ಲವರು ಭಾಳ ಇದ್ರು ಸಹಿತ ಸಾಹಿತ್ಯ ಎಲ್ಲವ್ರಿಲ್ಲ ಸಾಹಿತ್ಯ ಎಲ್ಲರಲ್ಲಿ ಇದ್ರು ಸಹಿತ ಸುಖವಿಲ್ಲ ಸರ್ವಜ್ಞ ಅಂತ ಹೇಳ್ಯಾರ ಯಾಕಂದ್ರ ಒಬ್ಬರು ಮಾಡಿದಂಗ ಒಬ್ಬರು ಬರಂಗಿಲ್ಲ ಮಾಡ್ಲಿ ನಾ ಏನು ಬ್ಯಾಡನಂಗಿಲ್ಲ ಅವ್ರವ್ರ ಪುಸ್ತಕ ಅವ್ರು ಮಾಡ್ಕೋತ ಹೊಂಟಾರು ಮಂಗಳಮೂರ್ತಿ ಅಂತ ಹೆಸರಿಟ್ರು ಮಂಗಳಮೂರ್ತಿ ಅಂತ ಹೆಸರಿಟ್ಟಾರ ಮಂಗಲಮೂರ್ತಿ ಅಂತ ಹೆಸರಿಟ್ಟ ಅದಕ್ಕೆ ಏನು ಮಾಡ್ಯಾಳ ನಿನ್ನ ಪಾರ್ವತಿ ಅದಕ್ಕೆ ಜೀವಕಾಲ ತುಂಬಾ ಕಕ್ಕಿ ಕೈಲಿ ನೀಗಿಲ್ಲ ಪಾರ್ವತಿಗೂ ಯಾರು ಜೀವಕಾಲ ತುಂಬ್ಯಾರ ನನ್ನ ಪರಮಾತ್ಮ ಲೋಕ ಸಂಚಾರ ಮಾಡಕತ್ತು ಹೋದ ಅವಾಗ ಪಾರ್ವತಿ ಪರಮಾತ್ಮ ಇಲ್ಲದ ಸಮಯದಾಗ ಜಳಕ ಮಾಡ್ಬೇಕತ್ತು ಒಳಗೆ ಹೋದಳು ಒಳಗೆ ಹೋಗಿ ಏನ್ ಮಾಡ್ತಾಳು ಮೇ ಎಲ್ಲ ತಿಕ್ಕೊಂಡ್ಳು ಅವಾಗ ಮಣ್ಣು ಹೊಡಿತು ಒಂದು ಮುಟ್ಟಿಗೆ ಮಣ್ಣು ಹೊಂಟತಿ ಅದು ಮತ್ತ ಒಂದು ಮುಟ್ಟಿಗೆ ಈಗ ನಾವು ಮಾನವರೆಲ್ಲ ನೋಡ ಜಳಕ ಮಾಡಿದ್ರೆ ಒಂದ್ 8 ದಿವಸ ಜಳಕ ಬಿಟ್ರ ಜಳಕ ಮಾಡಕ್ ಹೋಗಿ ಮೈ ತಕೊಂಡ್ರೆ 8 ಮಣ್ಣು ಹೊಡ್ತೈತಿ ಮಾಸ್ತರ ಒಂದು ಶಾವಿಗೆ ಅಟ್ಟ ಬಾಳ ಬೇಡ 2 ಶಾವಿಗೆ 8 ಮಣ್ಣು ಹೊಡ್ತೈತಿ ಆದ್ರೆ ಈಕೆ ಪಾರ್ವತಿ ಒಮ್ಮೆ ತಿಕ್ಕೊಂಡಾಗ ಒಂದು ಮುಟ್ಟಿಗೆ ಮಣ್ಣು ಹೊಂಟೈತಿ ಓಯಪ್ಪ ನಿನ್ನ ಪಾರ್ವತಿಗೆ ಒಂದು ಮುಟ್ಟಿಗೆ ಮಣ್ಣು ಹೊಂಡ್ಬೇಕಾದ್ರ ವಿದ್ಯಾ 8 ದಿನ ಜಳಕ ಬಿಟ್ಟದೆ ನೀ 8 ದಿನ ನಿಮ್ಮವ್ವ ಜಳಕ ಬಿಟ್ಟಾಳ ಯಾಕಂದ್ರ ಜಳಕ ಮಾಡಬೇಕಾದ್ರೆ ಎದಕ್ಕೆ ಮಾಡಬೇಕಾಗೈತಿ ನನ್ನ ಜೀವಾತ್ಮಗ ಜಳಕ ಬೇಕಾಗಿಲ್ಲ ಈ ಕೊಳಕ ದೇಹಕ್ಕೆ ಜಳಕ ಮಾಡೋದು ನಿನಗೆ ಯಾಕೆ ಅಂತ ಹೇಳ್ತಾರೆ ಯಾಕಂದ್ರೆ ಈ ಕೊಳಕ ದೇಹಕ್ಕೆ ಜಳಕ ಮಾಡ್ಬೇಕಾಗೈತಿ ನನ್ನ ಆತ್ಮ ಅನ್ನುವಂಥವನು ಒಳಗಿನ ಪರಮಾತ್ಮಗೆ ಜಳಕ ಮಾಡಕ್ ಬಂದಿಲ್ಲ ನಿನ್ನ ಒಂದು ದಿನ ಜಳಕ ಮಾಡಲ್ದ ಹಂಗ ಕುಣಿಸಿ ಒಂದು 8 ದಿನ ಕುಣಿಸಿದ್ ಅಂದ್ರೆ ಇದು ಏನ್ ಮಾಡಕತ್ತೈತಿ ಹೊಲಸನ ಹಾರಕತ್ತೈತಿ ಇದು ಶರೀರ ಅನ್ನುವಂಥದ್ದು ಅದರ ಸಂಬಂಧ ಈ ಜಳಕ ಮಾಡ್ಬೇಕಾದ್ರೆ ನಿನಗೆ ಮಾಡ್ಬೇಕಾಗೈತಿ ಅದಕ್ಕೇನಂದಾರು ಮಂಗಲಮೂರ್ತಿನ ಸಜ್ಜು ಮಾಡಿ ಅದ ಗೊಂಬಿಲೆ ಏನ್ ಮಾಡು ಅದ ಮಣ್ಣ ತೆಗೆದ ಮಂಗಲಮೂರ್ತಿ ಸಜ್ಜು ಮಾಡಿ ಕರೆ ಜೀವಕಾಲ ತುಂಬಾ ಕಿಕ್ಕಿಗೆ ಬರಲಿಲ್ಲ ಪಾರ್ವತಿ ಅವಾಗ ಪರಮಾತ್ಮನ ಹಾದಿ ಕಾಯ್ತಾಳು ಪರಮಾತ್ಮ ಲೋಕ ಸಂಚಾರ ಮಾಡಕ್ ಹೋಗಿದ್ದ ಇನ್ನು ಇದು ಮಂಗಲಮೂರ್ತಿನ ತಯಾರು ಮಾಡಿ ಬಿಟ್ಟ ಇದು ಮಣ್ಣಿನಿಂದ ತಯಾರಾದ ಐತಿ ಮಣ್ಣಿನಿಂದ ತಯಾರಾಗೈತೆ ಅಂದ್ರೆ ಇದನ್ನ ಬಹಳ ದಿನ ಇಟ್ಕೊಂಡು ಕುಂಡಾಕ ಬರಂಗಿಲ್ಲ ಬಹಳ ತರ ಇಟ್ಕೊಂಡು ಕುಂಡಾಕ ಬರಂಗಿಲ್ಲ ಇದನ್ನ ಆಸಕತೆ ತಿಳ್ಕೊಂಡ ಪಂಚಾಕ್ಷರಿ ಮಂತ್ರವನ್ನು ನೋಡುದು ಯಾವಾಗ ಪರಮಾತ್ಮನ ನೆನೆಸಲು ನೋಡು ಅವಾಗ ಶಿವನಾನೆಯಲ್ಲಿ ರುದ್ರ ಹುಟ್ಟಿದ ಕೇಳ ವಿಷ್ಣು ಆದ ಭುಜದಲ್ಲಿ ಪಾರ ಮತ್ತೊಮ್ಮೆ ಕೇಳ ವಿಷ್ಣು ಆದ ಭುಜದಲ್ಲಿ ಪಾರ ಅವನ ಹೊಂಕಳ ಕಮಲದ ಒಳಗ ಉಲಿಯಾವ ಬ್ರಹ್ಮದೇವರ ಶಿವನ ಹುಕಮದಿಂದ ಬ್ರಹ್ಮದೇವರ ಈ ಸೃಷ್ಟಿಯಲ್ಲ ಮಾಡಿದನು ತಯಾರ ಮತ್ತೊಮ್ಮೆ ಕೇಳ ಸೃಷ್ಟಿಯಲ್ಲ ಮಾಡಿದನು ತಯಾರ ಗೂಡದಿಂದ ನಾರಾದ ಋಷಿಗಳ ಕೊಡಿ ಒಳಗ ಉದಿಯಾದವರ ಬಾಯಿ ಒಳಗಾಗಿ ರಸ ಹುಟ್ಟಿ ಮೂಲಸ್ಥ ಕಿವಿದಿಂದ ಆಗಪಾರ ಮತ್ತೊಂದು ಕೇಳ ಮೂಲಸ್ಥ ಕಿವಿದಿಂದ ಆಗಪಾರ ಗಂಡಿ ಗಂಡ ಹೆಂಗ ಪಿಂಡ ಉತ್ಪತ್ತಿ 5 ತತ್ವ 3 ಮಂತ್ರ ಬ್ರಹ್ಮ ವಿಷ್ಣು ರುದ್ರ ಮಹೇಶ್ವರ ಪರಮೇಶ್ವರ 5 ಮಂದಿ ಸೃಷ್ಟಿಯ ಪಾಲಕರ ಕೆಳ 5 ಮಂದಿ ಸೃಷ್ಟಿಯ ಪಾಲಕರ ಸಂಧಿಗೆ ಶಕ್ತಿ ಹುಟ್ಟತಾಳ ಇಲ್ಲ ಇಲ್ಲ ಹೆಂಗು ಹೆಸರ
ಸಾರಿ ಹೇಳ ಚಾಲಕ ಹೊಳಿದ ನನಗ ವಾದ ನನಗ ಹಾಕತಾಳು ವಿದ್ಯಾವಾದ ನನಗ ಹಾಕತಾಳು ವಾದ ನನಗ ಹಾಕತಾಳು ನಾಚಿಕೆ ಇಲ್ಲ ಹತ್ತ ಕಡಿಮೆ ಬಾರದಂದರ ಶಕ್ತಿ ಸಂಬನ ಸರಿಯಲ್ಲ ಮತ್ತ ಕ್ಯಾಲಿ ಏನ ತಾಡ್ತಾಳ್ರಿ ವಿದ್ಯಾ ಸರಸ್ವತಿ ನೀನೆ ಆದಿದೇವಿ ಆದಿದೇವಿ ನೀನೆ ಸರಸ್ವತಿ ನೀನೆ ಆ ಬ್ರಹ್ಮಾಂಡ ಪುಟ್ಟಿನ ಎಲ್ಲ ಹಾಕಿ ತಲೆ ಮೇಲೆ ಆಯ್ತದ ಮಾಸ್ತರ ಹೊತ್ಕೊಂಡ್ ನಿಂತಾಳತ್ತಮ್ಮ ಬ್ರಹ್ಮಾಂಡ ಪುಟ್ಟಿನ ಎಲ್ಲ ವಿದ್ಯಾ ಅವ್ರ ಅವ್ವ ಹೊತ್ಕೊಂಡು ನಿಂತಾಳಂತ ಆದ್ರ ಬ್ರಹ್ಮಾಂಡ ಪುಟ್ಟಿನ ಹಾಕಿ ತಲೆ ಮೇಲೆ ಇದ್ರ ಹಾಕಿ ಎದ್ರ ಮೇಲೆ ನಿಂತಾಳ ವಿದ್ಯಾ ಹೌದು ಬ್ರಹ್ಮಾಂಡ ಎಲ್ಲ ಆಕಿ ತಲೆ ಮೇಲೆ ಅಂತ ಹೇಳ್ತಿ ಆದ್ರ ಆಕಿ ಅದರ ಮೇಲೆ ನಿಂತಾಳ ಅದ ಬೇಕಲ್ಲ ವಿಜ್ಞಾನದಾಗದ ಹೆಂಗಾಗತೈತಿ ಒಬ್ಬಕ್ಕಿ ಇದ್ದಳತ್ತ ಮಾಸ್ತರ್ ಒಂದ್ ಊರಾಗ ಒಬ್ಬ ಹೆಣ್ಮಗಳು ಇದ್ದಳತ್ತ ಆಕೆ ಗಂಡ ಸತ್ತ 10 ವರ್ಷ ಆಗಿತ್ತು ಗಂಡ ಸತ್ತ 10 ವರ್ಷ ಆಗಿತ್ತು ಗಂಡ ಸತ್ತ 10 ವರ್ಷ ಆಗಿತ್ತು ಯಾಕ ಈ ವಿದ್ಯಾನ ಅಂತ ತಿಳ್ಕೊ ಸುಮ್ಮ ದೃಷ್ಟಾಂತ ಹೇಳೋಣ ಯಾಕಂದ್ರ ಗಂಡ ಸತ್ತ 10 ವರ್ಷ ಆಗೈತಿ ಆ ಗಂಡ ಸತ್ತ 10 ವರ್ಷ ಆದ್ಮೇಲೆ ತಾಯಿ ವಿದ್ಯಾ ಬಸರಾದಳತ್ತ ಮಾಸ್ತರ್ ಮಾತು ಬಸರಾದಳು ಗಂಡ ಸತ್ತ 10 ವರ್ಷ ಆದ್ಮೇಲೆ ಹೊಟ್ಟಿಲೆ ಆದಳತ್ತ ಇದು ಎಲ್ಲ ಊರಿಗೆ ಸುದ್ದಿ ಆಯ್ತದ ಊರಿಗೆ ಸುದ್ದ ಹಚ್ಚಿದಾಗ ಪಂಚರೆಲ್ಲ ಏನ್ ಮಾಡ್ತಾರ ಪಂಚಾಯತಿ ಕಟ್ಟಿ ಕರೆದ್ರಿ ಹೌದು ಕರೆದ ಹೆಣ್ಮಗಳಿಗೆ ಹೇಳ್ತಾರ ಏನಂತ ಏನ ತಂಗಿನಿಂದ ಏನಿದೆ ಯಾವಾರ ಅಂದ್ರ ಅವ್ರು ಒಂದಾಗಿ ಏನ್ರಿ ನನ್ನ ಯಾವಾರ ಏನ ಅಂತದಂದ್ಳು ಏನಿಲ್ಲ ತಂಗಿ ನಿನ್ನ ಗಂಡ ಸತ್ತ 10 ವರ್ಷ ಆಗೈತಿ ತಂಗಿ ಮತ್ತ ಹೊಟ್ಟಿಲೆ ಆಗ್ಯದ ಹೆಂಗ ತಂಗಿ ನೀನ್ ಯಾವಾರ ಅಂದ್ರತ್ತ ಅವಾಗ ಹೆಣ್ಮಗಳ ಏ ನನ್ನ ಗಂಡ ಸತ್ತ 10 ವರ್ಷ ಆಗುವತ್ತಕ್ಕ ಊರಾಗಿನ ಗಂಡ ಮಕ್ಕಳೆಲ್ಲ ಏನ ಸತ್ತಾರನ ಅಂತ ಕೇಳತ್ತಾಕಿ ಈ ವಿಜ್ಞಾನ ಅಂತ ಕೇಕಿ ಯಾಕಂದ್ರೆ ಒಂದು ಕ್ಯಾಲಿ ಹಾಡಿ ಕೊಡುನು ನಡಿಲಿ ಮತ್ತೆ ಶಿವಾರ ಶಂಕರ ಗುರುವೆ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಾರ ಪೂಜೆಯ ಶಿವಾರ ಶಂಕರ ಗುರುವೆ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಾರ ನಿರಯಥ ನಿರಾಕಾರ ನಿರಯಥ ನಿರಾಕಾರ ಆರಾಧ್ಯತವೆಯ ದುಮರ ನೀರು ಎಂಬುದಿದ್ದಿಲ್ಲ ಹೆಸರ ಭೂಮಿ ಎಂಬುದಿದ್ದಿಲ್ಲ ಹೆಸರ ತಾವೊಬ್ಬನೇ ಇದ್ದ ಶಂಕರ ನಟ ನೋಡಿದ ನಿರಾಕಾರ
ಮಾಡಿಟ್ಟ ಸೃಷ್ಟಿ ಆಕಾರ ಮಾಡಿಟ್ಟ ಸೃಷ್ಟಿ ಆಕಾರ ಬಿಡ್ತೋಯ ಅಂತ ರಾಜ ಅಂತ ಚೌರ ಓ ಅಂತ ಬಿದ್ದಾನ ಓಂಕಾರ ಶಿವಹಾರ ಶಿವಹಾರ ಶಂಕರ ಶಿವಹಾರ ಶಂಕರ ಗುರುವೆ ಶಂಕರ ಬೆಳದು ಬಂದ ನಿಂತದ ಭರ್ಪೂರ ಬೆಳದು ಬಂದ ನಿಂತದ ಭರ್ಪೂರ ನಿಂತ ನೋಡ ಸುತ್ತ ಜನರ ಮೂರು ಲೋಕದ ಬಂದಿತ್ತ ಜನರ ಸುತ್ತ ಚಿತ್ರ ಹೂವ ಹರಿದಾರ ಅಂತ ಜಾನೆ ಹೋಗಿ ಬಲ್ಲವರ ನೋಡಿ ನೋಡಿ ಹಾಡಿ ಹರಿಸುವರ ಸುತ್ತಲೆಲ್ಲ ಹೂವ ದರದಾರ ಮಕರಂದ ನುಡಿತು ಓಂಕಾರ ಶಿವಹಾರ ಶಿವಹಾರ ಶಂಕರ ಶಿವಹಾರ ಶಂಕರ ಗುರುವೆ ಶಂಕರ ಶಿವನಿಂದ ಸೃಷ್ಟಿ ತಯಾರ ಶಿವಹಾರ ಹೋಲಿಯ ಏ ಮಾಯಾ ಅಂಬುದು ಕಿತ್ತಾನ ಬೇರ ಮಾಯಾ ಅಂಬುದು ಕಿತ್ತಾನ ಬೇರ ವರ್ಮ ನಿಂತ ನೋಡ ಹೆಸರ ತಿಳಿದಾಳದ ಕುಂತಾನಲ್ಲ ತಿಳಿ ಅಂದನ ಇದನ ಎಲ್ಲ ಮಾಲಿಪುರ ಇರುವುದು ರಂಗಲಾಲ ಮಾಲಿಂಗೇಶ್ವರಂದತಿ ಅನುಕೂಲ ಬಸವೇಶ್ವರಂದತಿ ಅನುಕೂಲ ಮಲ್ಲಿಕ ಸಾಯಿಬನ ವಿಸ್ತಾರ ತಿಳಿಸಿ ಹೇಳಿದರ ಮಜಕೂರ ಶಿವ